ಎಲ್ಲದು ಸುಳ್ಳ. ಸುಳ್ಳಿನ ನಿರ್ಮಾಣಕರ್ತನ ಯಾರು ಎಂಬುದನ್ನು ಕೇಳುವುದೇ ಅಯೋಗ್ಯವಿರುತ್ತದೆ. ಏನು ಯೋಗ್ಯವಾದ ಮಾತಲ್ಲ. ಯಾಕಂದ್ರೆ ಇದು ಎಲ್ಲದು ಮಾಯೆ ಅನ್ನೋದ ಮಿಥ್ಯ. ಆ ಮಾಯೆಯೊಳಗಿರ್ತಕ್ಕಂತ ಗುಣಾದಿಗಳೇ ಮಿಥ್ಯ. ಗುಣಾದಿಗಳಿಂದ ಉದಯವಾದ ದೇವತಾದಿಗಳನ್ನೋದೇ ಮಿಥ್ಯ. ಮತ್ ಆ ದೇವತೆಗಳಿಂದ ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದೆಲ್ಲದು ಮಿಥ್ಯ. ಯಾಕೆ ಮಿಥ್ಯ ಮಿಥ್ಯ ಅನ್ಕಂತ ಬರ್ತಾರಂದ್ರೆ ಇವು ಶಾಶ್ವತವಾಗಿ ಇರುವಂತವಲ್ಲ. ಆದ್ರಿಂದ ಇದು ಎಲ್ಲದು ಸುಳ್ಳ ಐತಿ. ಇದು ಸುಳ್ಳಿಂದ ಹುಟ್ಟಿರೋದು. ಮಾಯೆ ಅನ್ನೋದು ಮೊದಲು ಸುಳ್ಳು, ಮಾಯೆಯಿಂದ ಆಗಿರೋದು ಅನ್ನೋದು ಎಲ್ಲದು ಸುಳ್ಳು. ಇರುವುದೊಂದೇ ಪರಬ್ರಹ್ಮ ವಸ್ತು. ಇರುವುದೊಂದೇ ಆ ಪರಬ್ರಹ್ಮ ವಸ್ತು. ಇದನ್ನ ಯಾವ್ದರಿಂದನಾರ ಏನಾರ ಮಾಡಿ ತಿಳಿತೀನಿ ಅಂದ್ರೆ ಇದು ತಿಳಿಯೋದಿಲ್ಲ. ಬಲ್ಲಂತ ಅನುಭವಿಗಳಿಂದ ಅಂತವ್ರಿದ್ದ ಕೇಳಿದ್ರೆ ಮಾತ್ರ ಇದು ತಿಳಿತೈತಿ. ವಿವೇಕದಿಂದ ವಿಚಾರ ಮಾಡಿದ್ರೆ ಮಾತ್ರ ತಿಳಿತೈತಿ. ವಿವೇಕ ಇಲ್ಲದೆ, ವಿಚಾರ ಇಲ್ಲದೆ ಈ ಮೂಲ ಸ್ವರೂಪ ತಿಳಿಯಲಾರದು. ನಾವು ಸುಮ್ನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಹಾಗೆ ಹೀಗೆ ಅಂತೆಲ್ಲ ಏನ್ ಹೇಳ್ತಾವಲ್ಲ, ಇದೆಲ್ಲದು ಕೂಡ ಮಿಥ್ಯನೇ ಇರುವುದು. ಎಲ್ಲಾ ತರದಿಂದಲೂ ಪೂರ್ಣ ವಿಚಾರ ಮಾಡಿ ನೋಡಲು ಜಗತ್ಕರ್ತನ ಬಗ್ಗೆ ಮಾಡಿದ ಮೇಲಿನ ನಿರ್ಣಯವು ಒಪ್ಪಿಗೆ ಆಯ್ತು. ವಿಚಾರ ಮಾಡಿ ನೋಡಿದ್ವಿ ಅಂದ್ರೆ ಇದೆಲ್ಲದ ಸುಳ್ಳೈತಿ ಅಂತ ತಿಳಿಯುವುದೇ ಶ್ರೇಷ್ಠ. ಮತ್ತೆ ಸತ್ಯ ಅಂತಕ್ಕಂಥದ್ದು ನಿರಾಕಾರ ಪರಬ್ರಹ್ಮ ವಸ್ತು ಐತಿ, ಆತ್ಮ ವಸ್ತು ಅನ್ನೋದೈತಿ. ಈ ಪೂರ್ವ ಪಕ್ಷದೊಳಗೆ ಇವನ್ನೆಲ್ಲಾ ಹೇಳಿದಾರ. ಅವನು ಸೃಷ್ಟಿ ಮಾಡಿದ, ಇವನ್ ಸೃಷ್ಟಿ ಮಾಡಿದ, ಹಂಗಾತ ಹಿಂಗಾತ ಅಂತ. ನೀನ್ ಯಥಾರ್ಥ ಜ್ಞಾನ ನಿನ್ನ ಸ್ವರೂಪವನ್ನು ತಿಳಿಬೇಕು ಅನ್ನೋದಾದ್ರ ಪೂರ್ವ ಪಕ್ಷವನ್ನು ಬಿಟ್ಟು ಉತ್ತರ ಭಾಗವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಆ ಪಾರಮಾರ್ಥ ವಿಚಾರವನ್ನೇ ತಿಳಿಯುವುದು ಶ್ರೇಷ್ಠ ಐತಿ ಅನ್ನೋ ವಿಚಾರವನ್ನ ನಾವು ನಿನ್ನೆ ವಿಚಾರದೊಳಗೆ ನೋಡಿದ್ವಿ. ಇವತ್ತು ಮುಂದುವರೆದ ಭಾಗ ದಶಕ 13 ಸಮಾಸ 9 ಆತ್ಮ ವಿವರಣೆ ನಿರೂಪಣೆ. ಶ್ರೀ ಗುರುಭ್ಯೋ ನಮಃ. ನುಡಿ 1-9. ದೇಹದ ಸಂಬಂಧದಿಂದ ಆತ್ಮನಿಗೆ ದುಃಖ ಚಿಂತೆ ಮಾಡಬೇಕಾಗುವುದು. ಆತ್ಮನು ಶರೀರದ ಮೂಲಕವಾಗಿ ಜೀವಿಸುತ್ತಿರುವುದು ಕೂಡ ಕಂಡ ಸಂಗತಿಯೇ ಇದೆ. ದೇಹವು ಅನ್ನವನ್ನೇ ಉಣ್ಣದಿದ್ದರೆ ಆತ್ಮನೆಂದಿಗೂ ಜೀವಂತ ಉಳಿಯಲಾರನು. ಮತ್ತು ದೇಹಕ್ಕಾದರೂ ಆತ್ಮನ ಹೊರತಾಗಿ ಚೈತನ್ಯ ಬರಲಾರದು. ಇಲ್ಲಿ ವಿಚಾರ ಏನ್ ಹೇಳ್ತದ, ಇಲ್ಲಿ ಹೆಂಗ್ ಸಂಬಂಧ ಐತಿ ಅಂದ್ರ, ಇಲ್ಲಿ ದೇಹದ ಸಂಬಂಧದಿಂದ ಆತ್ಮನಿಗೆ ದುಃಖ ಚಿಂತೆ ಮಾಡಬೇಕಾಗ್ತದೆ ಅಂತ ಹೇಳ್ತವೆ. ಯಾಕ? ದೇಹದೊಳಗ ಆತ್ಮ ಐತಿ ಅನ್ನೋದ್ರಿಂದ, ಹಂಗಂತ ತಿಳ್ಕಂದ್ರದ್ರಿಂದ. ಯಾಕಂದ್ರ ಆತ್ಮದೊಳಗ ಎಲ್ಲದೂ ಇರೋದು. ಆದ್ರ ನಮ್ಮ ಮತಿಗೆ ಏನ್ ಅನಿಸ್ತತಿ, ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಏನ್ ಅನಿಸ್ತತಿ, ದೇಹ ಇರೋದ್ರಿಂದ ಎಲ್ಲದಕ್ಕೂ ಆಶ್ರಯ ಆಗೈತಿ. ಮನೋ ಬುದ್ಧಿ ಚಿತ್ತ ಆತ್ಮಕ್ಕೂ ದೇಹನ ಆಶ್ರಯ ಕೊಟ್ಟತಿ ಅಂತ ನಾವ್ ಹೇಳ್ತೇವೆ. ಆದ್ರೆ ಇಲ್ಲಿ ನೀನ್ ಚಿಂತೆ ಯಾಕೆ ಮಾಡ್ತಿ ಅಂದ್ರ, ನೀನ್ ಸತ್ಯ ಸ್ವರೂಪನದಿ, ಅರಿವು ಸ್ವರೂಪನದಿ, ಪರಮಾತ್ಮ ಸ್ವರೂಪ ನೀನದಿ, ಆತ್ಮ ಸ್ವರೂಪ ನೀನದಿ. ಅದಕ್ಕ ನೀನ್ ಏನನ್ನ ಹೆಂಗ ವ್ಯರ್ಥವಾಗಿ ಕಾಲವನ್ನ ಕಳೆಯಬೇಡ. ಹೋಗುತ್ತಿಹದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವನೇ ಯೋಗಿ ಸಮರ್ಥ ಅಂತ. ಹಿಂಗ ಶರೀರವನ್ನ ವ್ಯರ್ಥವಾಗಿ ಬಳಕೆ ಮಾಡಿಕೊಂಡು ಪ್ರಪಂಚದ ವಿಷಯ ವಾಸನೆಗಳ ಕಡೆಗೆ ಬಳಕೆ ಮಾಡಿಕೊಂಡು ಇದನ್ನ ಹಾಳು ಮಾಡ್ಕೋಬೇಡ್ರಿ. ಇದಕ್ಕೆ ಚಿಂತನೆ ಮಾಡಿ ಇದನ್ನ ಪಾರಮಾರ್ಥದ ಕಡೆಗೆ ಹಚ್ಚ್ರಿ ಅಂತ ಚಿಂತನೆ ಮಾಡ್ಬೇಕಾಗ್ತದ. ಆತ್ಮನು ಶರೀರದ ಮೂಲಕವಾಗಿ ಜೀವಿಸುತ್ತಿರುವುದು ಕಂಡ ಸಂಗತಿ ಇದೆ. ಅಂದ್ರ ಆತ್ಮನು ಈ ಶರೀರದೊಳಗ ಅದಾನ, ಎಲ್ಲದ್ರೊಳಗ ಅದಾನ. ಮತ್ ಇಲ್ಲುಂಟು ಅಲ್ಲಿಲ್ಲ ಅಂತಿಲ್ಲ. ಈ ಶರೀರದ ಒಳಗೂ ಅದನ, ಹೊರಗೂ ಅದನ. ಈ ಜಗತ್ತಿನ ತುಂಬೆಲ್ಲ, ಬ್ರಹ್ಮಾಂಡದ ತುಂಬೆಲ್ಲ ಅದಾನ. ಇಲ್ಲ ಅನ್ನೋದೇ ಇಲ್ಲ, ಎಲ್ಲ ಕಡೆಗೆ ಆತ ತುಂಬಿಕೊಂಡದನ. ಅದೇ ದೇಹವು ಅನ್ನವನ್ನು ಉಣ್ಣದಿದ್ದರೆ ಆತ್ಮನಿಗೆಂದಿಗೂ ಜೀವಂತ ಉಳಿಯಲಾರದು. ಅಂದ್ರ ದೇಹದೊಳಗ ಅದಾನ ಅಂತ ಹೇಳ್ತವೆ. ಇದಕ್ಕೆ ಅನ್ನ ಬೇಕಾಗ್ತದ ಶರೀರಕ್ಕೆ. ಅನ್ನತೋ ಪ್ರಾಣ, ಪ್ರಾಣತೋ ಪರಕ್ರಮ ಅಂತ. ಅನ್ನದಿಂದ ದೇಹಕ್ಕೆ ಚೈತನ್ಯ ಬರ್ತದ. ಅನ್ನ ಇಲ್ಲ ಅಂದ್ರೆ ಈ ಶರೀರ ನಾಶ ಆಗ್ತದ. ಮತ್ ಶರೀರ ನಾಶ ಆದಾಗ ಆತ ತನ್ನ ಸ್ಥಳವನ್ನ ಬಿಟ್ಟು ಹೋಗ್ತಾನ. ಅಂದ್ರೆ ಇಲ್ಲಿ ಇಲ್ದಂಗ ಆಗ್ತದ.
ಇಲ್ದಂಗ ಆಗ್ತದ ಅಂದ್ರೆ ಇದಕ್ಕೆ ಎನರ್ಜಿ ಸಪ್ಲೈ ಇರಲ್ಲ ಅಷ್ಟೇ. ಈಗ ನಾವ್ ಮನೆ ಕರೆಂಟ್ ಇಲ್ಲ ಅಂದ ಮಾತ್ರ ಕರೆಂಟ್ ಹೋತ ಅಂದ ಕೂಡ್ಲ ಪೂರ್ತಿ ಹೋಗೇ ಬಿಡ್ತು ಅಂತಲ್ಲ. ನಮ್ಮ ಮನೆ ಒಳಗಿಲ್ಲ ಅಂದ್ರೆ ಈ ಬಲ್ಪಿಗ್ ಸಪ್ಲೈ ಇಲ್ಲ. ಬಲ್ಪಿಗ್ ಸಪ್ಲೈ ಇಲ್ಲ ಅಂತ ಬಲ್ಬ್ ಬರ್ನ್ ಆತಂದ್ರ ಹೆಂಗ್ ಸಪ್ಲೈ ಆಗ್ತದ? ಅರ್ಥಾತ್ ಈ ದೇಹ ಅನ್ನೋದು ಇದು ಯಾವ್ದಾದ್ರ ಅಥವಾ ಅನ್ನ ಇಲ್ಲದೋ ಅಥವಾ ಯಾವ್ದಾದ್ರ ಅಪಘಾತಕ್ಕೋ ರೋಗ ರುಜಿನಿಗೆ ಸಿಲುಕ್ತೋ ಅಂದ್ರ ಈ ಬಲ್ಬ್ ಏನ ಓವರ್ ಹೀಟ್ ಆಗ್ಯೋ ಅಥವಾ ವೋಲ್ಟೇಜ್ ಜಾಸ್ತಿ ಬಂದೋ ಏನ ಕಾರಣ ಆಗ್ತಾರ ಬಲ್ಬ್ ಬರ್ನ್ ಆತಂದ್ರ ಬಲ್ಬ್ನೊಳಗ್ ಕರೆಂಟ್ ಇಲ್ಲ ಅಂತ ಅಷ್ಟ ನಾವ್ ಹೇಳಬಹುದು. ಆದ್ರೆ ಎಲ್ಲಾ ಕಡೆ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಇಲ್ಲಿ ದೇಹದೊಳಗ ಅನ್ನ ನೀರು ಇಲ್ಲ ಅಂದ್ರೆ ಈ ಶರೀರ ನಾಶವಾಗ್ತದ, ಈ ಶರೀರದೊಳಗಿಂದ ಅದು ಇದಾಗ್ತದ. ಆದ್ರ ಹೊರಗೆದ್ದು ಇಲ್ಲ ಅಂತಲ್ಲ. ಅದರಂತೆ ಆದ್ರ ಅನ್ನದೊಂದಿಗೆ ಜೀವಂತ ಉಳಿಯಲಾರನು ಮತ್ತು ದೇಹಕ್ಕಾದರೂ ಆತ್ಮನ ಹೊರತಾಗಿ ಚೈತನ್ಯ ಬರಲಾರದು. ಹಂಗಾರ ಅನ್ನ ಅನ್ನ ಅಂದ ಕೂಡ್ಲ ಅನ್ನದ ಕೂಡ್ಲ ಬದುಕಿ ಬಿಡ್ತದೇನ್ ಶರೀರ? ಮತ್ತ ಅನ್ನದೊಳಗಿರ್ತಕ್ಕಂಥ ಚೈತನ್ಯ ಅಂಶ ಆತ್ಮನ ಅಂಶ ಇಲ್ದಲೆ ಅವನು ಇರಕ್ ಆಗೋದಿಲ್ಲ. ಮತ್ ಅನ್ನನ ಪೂರ್ಣ ಅಂತ ಕುಂದ್ರಬೇಡ್ರಿ. ಅದ ಅನ್ನ ಐತಿ ಅಂದ ಕೂಡ್ಲ ಅದು ಜಡನೆ ಆಗ್ತದೆ. ಅದಕ್ಕೆ ಚೈತನ್ಯ ಸ್ವರೂಪವಾಗಿ ಅನ್ನದ ಅಗಳಿನೊಳಗು ಪ್ರತಿಯೊಂದು ಜೀವರಾಶಿಗಳೊಳಗು ಚೈತನ್ಯ ಸ್ವರೂಪ ಐತಿ. ಆ ಚೈತನ್ಯದಿಂದ ದೇಹ ಇರ್ತದೆ. ಅನ್ನನ ಫೈನಲ್ ಮಾಡಬೇಡ್ರಿ, ಆತ್ಮನು ಇದೆ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರ. ದೇಹಕ್ಕಾದರೂ ಆತ್ಮನ ಹೊರತಾಗಿ ಚೈತನ್ಯ ಬರಲಾರದು. ನೀವು ಓಕೆ, ಅನ್ನದಿಂದ ದೇಹ ಬದುಕ್ತದೆ, ಅನ್ನಲಿದ್ರೆ ಹೋಗತ್ತೆ. ಒಂದು ಮರ ಆದ್ರೂ ನೀರ್ ಇರ್ತದೆ, ನೀರ್ಲಿದ್ರೆ ಒಣಗಿ ಹೋಗ್ತದೆ, ಅದು ಸಹಜ. ಆದ್ರೆ ನೀರು ಇದ್ದ ಮಾತ್ರಕ್ಕ ನೀರೇ ಪರಿಪೂರ್ಣ ಅಲ್ಲ, ಅನ್ನನೇ ಪರಿಪೂರ್ಣ ಅಲ್ಲ. ಅದೇ ಇದಲ್ಲ. ಯಾವ್ದೈತಿ ಅಂದ್ರೆ ಆತ್ಮ ವಸ್ತು ಅನ್ನೋದೈತಿ. ಅದರಿಂದನೇ ಎಲ್ಲವಕ್ಕೂ ಚೈತನ್ಯ ಬರ್ತಾರದು. ಜೀವರಾಶಿಗಳಿಗೂ ಸಕಲ ಜೀವರಾಶಿಗಳಿಗೂ ಸಕಲಕ್ಕೂ ಕೂಡ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥದ್ದು ಅನ್ನನ ಐತಿ. ಅಂದ್ರ ಸಾರಿ, ಅನ್ನ ಆತ್ಮನೇ ಐತಿ. ಆತ್ಮ ದೇಹಗಳು ಒಂದನ್ನೊಂದು ಬಿಟ್ಟರೆ ಕಾರ್ಯಶೂನ್ಯವಾಗುವು. ಅವೆರಡು ಕೂಡಿದರೆ ಯಾವುದೊಂದು ಕೆಲಸ ನಡೆಯುವುದು. ಇಲ್ಲಿ ಬರೀ ಆತ್ಮ ಐತಿ ಅಂದ್ರ ಆಗೋದಿಲ್ಲ, ಬರೀ ದೇಹ ಐತಿ ಅಂದ್ರ ಆಗೋದಿಲ್ಲ. ಒಂದನ್ ಬಿಟ್ಟು ಒಂದಿಲ್ಲ, ಒಂದನ್ನು ಬಿಟ್ಟು ಒಂದ್ ಅದಾವಂದ್ರ ಅವು ಕಾರ್ಯಶೂನ್ಯ ಆಗ್ತಾವ. ಅಂದ್ರೆ ಯಾವುದೇ ಕಾರ್ಯಗಳು ನಡೆಯಲಾರದು. ಮತ್ತೆ ಕಾರ್ಯಗಳು ನಡಿಬೇಕು ಅನ್ನೋದಾದ್ರ ಅವರಡು ಏಕತ್ವ ಬೇಕಾಗ್ತದ. ಇದಕ್ಕೇನ್ ಹೇಳ್ತಾರ? ಸಗುಣ ನಿರ್ಗುಣ. ಅಂದ್ರೆ ಸಗುಣವಾಗಿರ್ತಕ್ಕಂಥ ದೇಹ, ನಿರ್ಗುಣ ಸ್ವರೂಪವಾಗಿರ್ತಕ್ಕಂಥ ಆತ್ಮ, ಇವೆರಡು ಕೂಡಿದಾಗ ಕಾರ್ಯ ನಡೀತೈತಿ. ದೇಹಕ್ಕೆ ಚೈತನ್ಯವಿಲ್ಲ ಮತ್ತು ಆತ್ಮನಿಗೆ ಪದಾರ್ಥ ಎತ್ತಲಾರದು. ಕನಸಿನ ಊಟದಿಂದಲೇನೋ ಹೊಟ್ಟೆ ತುಂಬದು. ಅಂದ್ರ ಇಲ್ಲಿ ಏನ್ ಹೇಳ್ತದ ವಿಚಾರ? ಬರೀ ಶರೀರ ಐತಿ, ಚೈತನ್ಯ ಇಲ್ಲ ಅಂದ್ರೆ ಏನು ಕೆಲಸ ಆಗೋದಿಲ್ಲ. ಶರೀರದ ಸಾಕಾರದಿಂದನೇ ಅದು ಎತ್ತಕ್ ಸಾಧ್ಯ ಆಗ್ತದ. ಹಂಗ ಒಂದು ಬಿಟ್ಟು ಒಂದಿಲ್ಲ. ದೇಹಕ್ಕ ಚೈತನ್ಯವಿಲ್ಲ ಮತ್ತು ಆತ್ಮನಿಗೆ ಪದಾರ್ಥ ಎತ್ತಲಾರದು. ಅರ್ಥಾತ್ ದೇಹಕ್ಕೆ ಚೈತನ್ಯವನ್ನು ಕೊಟ್ಟು ಆ ಕಾರ್ಯವನ್ನು ನಿರ್ಮಿಸುವುದು ಏನೈತಲ್ಲ, ಅದೇ ಆತ್ಮವಸ್ತು. ಆ ಚೈತನ್ಯ ಇರುವುದರಿಂದನೇ ದೇಹ ಕೆಲಸ ಮಾಡ್ತದೆ. ಬಲ್ಪ್ ಬೆಳಗ್ತದ ಅಂದ್ರ ಅದ್ರೊಳಗ ಟಂಗ್ಸ್ಟನ್ ತಂತಿ ಬರ್ನ್ ಆದ್ರೂ ಬೆಳಗೋದಿಲ್ಲ. ತಂತಿ ಇದ್ದು ಎಲ್ಲಾ ಚೆನ್ನಾಗಿದ್ದು ಅದು ಬೆಳಗ್ಬೇಕಂದ್ರ ವಿದ್ಯುತ್ ಬಂದಾಗ ಮಾತ್ರ ಬೆಳಗ್ತದೆ. ವಿದ್ಯುತ್ ಇಲ್ಲ ಅಂದ್ರೆ ಅದು ಬೆಳಗೋದಿಲ್ಲ. ಕರೆಂಟ್ಗೂ ಕೂಡ ಯಾವ್ದಾದ್ರು ಒಂದು ಇದು ಬೇಕು, ಉಪಾಧಿ ಬೇಕು, ಬಲ್ಬ್ ಬೇಕು. ಫ್ಯಾನ್ ತಿರುಗ್ಬೇಕಂದ್ರು ಕರೆಂಟ್ ಬೇಕಾದ್ರ ಆದ್ರೆ ಸತ್ವವನ್ನ ಹೆಂಗ್ ತಗಂದು ಈ ಕರೆಂಟಿನ ವಸ್ತುಗಳು ಕೆಲಸ ಮಾಡ್ತಾವೋ ಹಂಗ ಆತ್ಮದ ಶಕ್ತಿಯನ್ನ ತೆಗೆದುಕೊಂಡು ಈ ದೇಹದ ಕಾರ್ಯಗಳು ಕೆಲಸ ಮಾಡ್ತವೆ. ಕನಸಿನ ಊಟದಿಂದಲೇನು ಹೊಟ್ಟೆ ತುಂಬದು ಒಳ್ಳೆಯದು. ಆತ್ಮನು ಕನಸಿನ ಅವಸ್ಥೆಯಲ್ಲಿ ಹೋದರೂ ದೇಹದಲ್ಲಿ ಸಹ ಇರುವನು. ಈಗ ಆತ್ಮ ಕನಸಿನಾಗ ನಾವು ಉಂಡಿವಿ ಅಂದ್ರ ಅದೇನ್ ಹೊಟ್ಟೆ ತುಂಬಲ್ಲ. ಕನಸಿನಾಗ ಯಾರಿಗೆ ಸಾಲ ಕೊಟ್ಟಿವಿ ಅಂತಂದ್ರ ಜಾಗ್ರದಾಗ ಎದ್ದೋಗೆ ನಿನಗ್ ಸಾಲ ಕೊಟ್ಟಿದ್ ದುಡ್ಡು ವಾಪಸ್ ಕೊಡು ಅಂತ ಕೇಳಕ್ ಬರೋದಿಲ್ಲ. ಇಲ್ಲ ನಮ್ಗೆ ಯಾರು ಕೊಟ್ಟಾನಂದ್ರು ನಾವ್ ಅವನಿಗೆ ಹೋಗಿ ತಿರುಗಿ ಬರೋದಿಲ್ಲ. ಯಾಕ? ಕನಸು ಸುಳ್ಳು ಅಂತ. ಆದ್ರ ಅಂತ ದೇಹ ನಿದ್ದೆ ಮಾಡುವಾಗಲೂ ಕನಸು ಕಾಣುವಾಗಲೂ ಸದಾ ಜಾಗೃತವಾಗಿರ್ತಕ್ಕಂತ ಒಂದು ಆತ್ಮವಸ್ತು ಏನೈತಲ್ಲ, ಅವನು ಯಾವಾಗ್ಲೂ ಇದ್ದಾನೆ.
ಆತ್ಮನ ಕನಸಿನ ಅವಸ್ಥೆಯಲ್ಲಿ ಹೋದರೂ ದೇಹದಲ್ಲಿ ಸಹ ಇರುವನು. ದೇಹದ ಎಲ್ಲಾ ಸ್ಥಿತಿಗತಿಗಳನ್ನ ಅರಿತಾನ. ನಿದ್ದೆಗಣ್ಣಿನಲ್ಲಿಯೇ ತುರಿಸಿಕೊಳ್ಳುವುದರ ಮೋಜು ನೋಡಿರಿ. ನಿದ್ದೆತ್ತಿ ಮಕಂದಿರ್ತವಿ, ಏನಾರ ಸೊಳ್ಳೆ ಏನ ಕಡಿತಂದ್ರ ಎಲ್ಲಿ ಕಡಿತ ಅಲ್ಲೇ ಕೈ ಇಟ್ಟು ಕೆರ್ಕಂತವಿ. ಕಣ್ಣು ಬಿಟ್ಟಿರೋದಿಲ್ಲ, ಆದ್ರೆ ಕೆರ್ಕಂತವಿ. ಕನಸು ಬಿತ್ತು ಅಂತ ಹೇಳ್ತವೆ. ಬೆಳಗ ಮುಂಜಾನೆ ನನಗೊಂದ್ ಕನಸು ಬಿತ್ತಪ್ಪ ಅಂತ ಹೇಳ್ತವೆ. ಗಡಿಯಾರ ನೋಡಿರ್ತವೇನೋ, ನೋಡಿರೋದಿಲ್ಲ. ಆದ್ರೆ ಬೆಳಗ ಮುಂಜಾನೆ ಅಂತ ನಿರ್ಧರಿಸಿ ತಿಳಿಸುವಂತ ಶಕ್ತಿ ಯಾವ್ದೈತಿ ಅಂದ್ರ ಆತ್ಮವಸ್ತು ಐತಿ. ಇದ್ರ ಮೋಜ್ ಹೆಂಗ, ಎಷ್ಟು ಇದ್ರಾಗಿದ್ ಜಾಗೃತವಾಗಿ ಕೆಲಸ ಮಾಡ್ತದ. ಯಾವಾಗ್ಲೂ ನಮ್ಮೊಳಗ ಇರ್ತಕ್ಕಂಥದ್ದು ಇದು. ಅವಸ್ಥೆಗಳು ಬದಲಾಗಬಹುದು, ಶರೀರ ನಿದ್ದೆ ಮಾಡಬಹುದು, ಕನಸು ಕಾಣಬಹುದು, ಈ ಸುಪ್ತಿ ಒಳಗಿರ್ಬಹುದು. ಆದ್ರೆ ಈ ಮೂರು ಅವಸ್ಥೆಗಳನ್ನು ತಿಳಿಯುವಂತ ಅರಿಯುವಂತ ಆ ಒಂದು ವಸ್ತು ನಮ್ಮೊಳಗೈತಿ. ಒಟ್ಟಸ್ತತಿ ಅಂತ ಹೇಳ್ತದ, ಒಟ್ಟಸ್ತಲ್ಲ ಅಂತ ಹೇಳ್ತದ. ಮನಸ್ ಸಮಾಧಾನ ಐತಿ ಅಂತ ಹೇಳ್ತದ, ಮನಸ್ ಸಮಾಧಾನ ಇಲ್ಲ ಅಂತ ಹೇಳ್ತದ. ಯಾಕೋ ಇಲ್ಲಿ ನರ ನೋಯ್ತೈತಿ ಅಂತದ. ಒಂದು ಅಣಿವಿನಷ್ಟು ಕೂಡ ನಮಗೆ ಏನಾವ ಅಂತಂದ್ರೆ ಎಲ್ಲವನ್ನು ಎಲ್ಲಾ ಸಮಯದಲ್ಲಿ ತಿಳಿಸುವಂತದ್ದು ಆ ವಸ್ತು ಅದ. ಅದೇ ಆತ್ಮ ವಸ್ತು. ಎಲ್ಲಾ ಸಮಯದೊಳಗ ಅದಕ್ ಗೊತ್ತಾಗ್ಲದ್ ಯಾವ್ದು ಇಲ್ಲ. ಅದಿರಲಿ, ದೇಹವು ಅನ್ನ ರಸದಿಂದ ದಿನ ದಿನಕ್ಕೂ ಬೆಳೆಯುವುದು ಮತ್ತು ದೇಹದ ಬೆಳಗ್ಗೆಯಂತೆ ವಿಚಾರವು ಹೆಚ್ಚಾಗುವುದು. ದೇಹ ದಿನ ಹೆಂಗ ಬೆಳಿತೈತಿ ಅಂದ್ರ, ಹುಟ್ಟಿದ ಕೂಸು ತಾಯಿ ಎದಿ ಹಾಲು ಕುಡಿತದ, ಆಮೇಲೆ ಬರ್ತಾ ಬರ್ತಾ ಅನ್ನ ಊಟ ಮಾಡ್ತದ, ಇನ್ನೊಂದ್ ಸ್ವಲ್ಪ ಊಟ ಮಾಡಿಕ್ಯಂತ ದೊಡ್ಡ ದೊಡ್ಡದಾಗಿ ಬೆಳಿತಾ 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 ಹೋಗ್ತದ. ದೇಹ ಹೆಂಗ ಬೆಳಿತತೋ ಅದರಂತೆ ವಿಚಾರಗಳು ಕೂಡ ಬೆಳಿತಾ ಬೆಳಿತಾ ಹೋಗ್ತವ. ಆಮೇಲೆ ಮುಪ್ಪಿನಲ್ಲಿ ಶರೀರ ವಿಚಾರವೆರಡೂ ಕುಂದುವವು. ವಯಸ್ಸಾತ 60 ದಾಟ್ತಂದ್ರ ಅಲಾರು ಮರು ಅಂತ ಹೇಳ್ತಾರ. ಬರೀ 42 43 ಆತಂದ್ರ ಪಾಯಿಂಟ್ ಹಂತವಾಗಿ ತನ್ನ ಸಾಮರ್ಥ್ಯವನ್ನ ಎಲ್ಲಾ ಕಳ್ಕಂತ ಹೋಗ್ತದೆ. ಅದು ದೈಹಿಕ ಸಾಮರ್ಥ್ಯವನ್ನ ಕಳ್ಕಂತದೆ, ಮಾನಸಿಕ ಸಾಮರ್ಥ್ಯವನ್ನು ಕೂಡ ಎರಡೂ ಕುಂಠಿತವಾಗುವು. ಅಂದ್ರ ಇಲ್ಲಿ ಎರಡೂ ಕೂಡ ನಿಧಾನಕ ಕುಂದುವು, ಕಡಿಮೆ ಆಗ್ತಾ ಹೋಗ್ತವ. ಯಾವುವು? ಮಾನಸಿಕ ಸಾಮರ್ಥ್ಯ ಮತ್ತು ದೈಹಿಕ ಸಾಮರ್ಥ್ಯ, ಬುದ್ಧಿ ಶರೀರದ ಎರಡೂ ಶಕ್ತಿಗಳು ಕೂಡ ಕಡಿಮೆ ಆಗ್ತವು. ದೇಹವು ಅಮಲಿನ ಪದಾರ್ಥ ತಿಂದರೆ ದೇಹದ ಸ್ಥಿತಿಗನುಸಾರವಾಗಿ ಆತ್ಮನು ಎಚ್ಚರದಪ್ಪುವನು. ಅಮಲಿನ ಪದಾರ್ಥಗಳು ಇರ್ತಾವ, ಪತ್ರಿ ಸೇದೋದು, ಮಾದಕ ವಸ್ತುಗಳು ಇರ್ತಾವ, ಅವನು ಸೇದೋದು, ಈ ಮದ್ಯ ಸೇವನೆ, ಇವನ್ ಏನಾರ ಮಾಡಿದ್ರೆ ಹೆಂಗಾಗ್ತದಂದ್ರ ಆ ಶರೀರ ಮನಸ್ಸು ಎರಡು ತಮ್ಮ ಸ್ಥಿತಿಗಳನ್ನ ಕಳ್ಕಂತವ. ಅವು ಆ ಸ್ಥಿತಿಗಳನ್ನ ಕಳ್ಕಂತವ ವಿನ ಅದಕ್ಕ ಆಧಾರವಾಗಿರ್ತಕ್ಕಂಥ ಪರಮಾತ್ಮನ ಕೂಡ ಆತ ಹಂಗೇ ಶಾಂತವಾಗಿರ್ತಾನ. ಆತ ಏನೊಂದೇನ ಆಗದಂಗಿರ್ತಾನ ಆತ. ಇವು ಈ ಅಮಲಿನ ಪದಾರ್ಥಗಳನ್ನ ತಿಂದಾಗ ಇದು ಬುದ್ಧಿ ಭ್ರಮಣೆ ಆಗ್ತದ. ಈ ಅಹಂಕಾರ ಏನೆಲ್ಲ ಬರ್ತಾವಲ್ಲ ಅವು ಅದರಂಗ ಆ ಗುಣಾದಿಗಳು ಶರೀರ ಮನಸ್ಸು ಕೆಲಸ ಮಾಡ್ತಾವ. ಆದ್ರ ಆ ಪರಿಪೂರ್ಣವಾಗಿರ್ತಕ್ಕಂಥದ್ದು ಅದು ನಮಗೆ ಅದರಂಗ ಆಗಿ ತೋರ್ತದ, ಆದ್ರ ಅದು ಆಗಿರೋದಿಲ್ಲ. ಅಮಲಿನ ಪದಾರ್ಥದ ಸೇವನೆಯಿಂದ ಮನೋವಿಕಾರ ಆಗ್ತದೆ. ಅಂದ್ರ ಬುದ್ಧಿ ಮನಸ್ಸು ತಮ್ಮ ಶಕ್ತಿಯನ್ನ ಕಳ್ಕಂತವು, ಶರೀರನು ಶಕ್ತಿಯನ್ನ ಕಳ್ಕಂತವು. ಅಂದ ಮಾತ್ರಕ್ಕ ಅದ ಆತ್ಮೇನ್ ಕಳ್ಕಂದತಿ ಅಂದ್ರ ಕಳ್ಕೊಳೋದಿಲ್ಲ. ಆದ್ರ ನಮಗ ಅದು ಹಂಗೆ ಆಗೇತಿ ಅನ್ನುವ ರೀತಿಯಾಗಿ ನಮಗೆ ತೋರ್ತದ. ಇದು ನೋಡಿ ಹೆಂಗಾಗೇತ್ ನೋಡು, ಹಂಗಾಗೇತ್ ನೋಡು, ಹಿಂಗಾಗೇತ್ ನೋಡು ಅಂತ ನಾವೇನ್ ಹೇಳ್ತಾವಲ್ಲ, ಅದು ಆ ರೀತಿ ಒಳಗ ಅದು ಹಂಗ ಆಗೇತಿ ಅನ್ನಂಗ ಆಗಿರ್ತದ. ದೇಹದ ಸ್ಥಿತಿಗನುಸಾರವಾಗಿ ಆತ್ಮನ ಎಚ್ಚರದ ಪೋನ್ ಅಂತ ಹೇಳ್ತಂದ್ರ ಆತ ಇದ್ರ ಕಡೆಗೆ ಇರೋದಿಲ್ಲ. ಆತ ತನ್ನ ಸ್ವರೂಪದೊಳಗ ತನ್ನ ಅರಿವಿನೊಳಗ ಆತ ಇರ್ತಾನ. ಅವನಿಗೆ ಎಲ್ಲದರ ಶುದ್ಧಿಯು ಆರುವುದು. ದೇಹವು ವಿಷ ತಕ್ಕೊಂಡರೆ ಆತ್ಮನು ಸಾವಕಾಶ ಹೊರಟು ಹೋಗುವನು. ದೇಹ ಸಂಘದಿಂದ ಆತ್ಮನಿಗೆ ನಿಸ್ಸಂಶಯವಾಗಿ ಬೆಳೆಯುವುದು ಅಳಿಯುವುದು ಉಂಟು. ಅಂದ್ರ ಅಮಲಿನ ಪದಾರ್ಥಗಳನ್ನ ಸ್ವೀಕರಿಸಿದಾಗ ಅದು ಅಮಲಿನಲ್ಲಿ ಇರೋ ತರ ಇರ್ತದ. ಒಂದ್ ವೇಳೆ ಅವನು ಯಾವ್ದಾದ್ರು ವಿಷವನ್ನೇ ಸೇವನೆ ಮಾಡಿದ, ಅಥವಾ ಉರ್ಲಕ್ಕೆಂದ, ನೇಣಕ್ಕೆಂದ, ಅಥವಾ ಯಾವ್ದಾರ ಶೂಟ್ ಮಾಡ್ಕೊಂಡ, ಏನಾರ ಮಾಡ್ಕೊಂಡ, ಶರೀರಕ್ಕೆ ಘಾತ ಮಾಡ್ಕೊಂಡ ಅಂದ್ರ ಅದು ಆತ್ಮ ಹೊರಟು ಹೋಗ್ತದ. ಆತ್ಮ ಅಲ್ಲಿ ಉಳಿಯುವುದಿಲ್ಲ. ದೇಹ ಸಂಘದಿಂದ ಆತ್ಮನಿಗೆ ನಿಸ್ಸಂಶಯವಾಗಿ ಬೆಳೆಯುವುದು.
ಅಂದ್ರ ದೇಹದ ಗುಣಗಳೇ ಆತ್ಮದಾಗ ಐತಿ ಅನ್ನಂಗ ನಮಗ್ ಕಾಣ್ತದ. ಯಾತ ಒಳ್ಳೆ ಪರಮಾತ್ಮ ನೋಡಪ್ಪ, ಅವನು ದೇವ್ರದ್ದಂಗ ನೋಡಪ್ಪ ಮನುಷ್ಯ ಅಂತ ಹೇಳ್ತವೆ. ದೇವ್ರಿರೋದು ಅವನಿರೋದು ಒಂದ ನೋಡ ಅಂತ ಹೇಳ್ತವೆ. ಆಮೇಲೆ ಅವನು ಬೇರೆ ಗುಣಾದಿಗಳಿದ್ನಂದ್ರ ಅವನೇನೋ ಮರ ಏನ್ ದೇವ್ವ ಏನ್ ಮನುಷ್ಯನ ಏನ್ ಅವನು ಅಂತೇಳಿ. ಮತ್ ಇವ್ ಹೆಂಗಂದ್ರ ಅವ್ನ ಗುಣತ್ರಯಗಳದಿದ್ದ ಅವನು ಗುರುತಿಸ್ತವೋ ಹಂಗ ಶರೀರದೊಳಗಿದ್ದ ಆತ್ಮನಿಗೂ ಹಂಗ ಕರೆದ್ರೂ ಕೂಡ ಅವನು ಪುಣ್ಯಾತ್ಮ ನೋಡಪ್ಪ ಅಂತ ಹಿಂಗ ಏನೆಲ್ಲ ಅಂದ್ರೂ ಕೂಡ ಅವನು ಯಾವನ ಅವಕ್ ಅಂಟದಂಗೆ ಆತ ಇರ್ತಾನ. ಆದ್ರ ಶರೀರಕ್ಕೆ ಘಾತ ಆತಂದ್ರ, ಬಂಧನ ಅಥವಾ ಇದೋ ಆತಂದ್ರ ಈ ಶರೀರ ಬಿಟ್ಟ ಆತೋಕನ. ಯಾವಾಗ ನೀನ್ ವಿಷ ಕುಡ್ದಾಗ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಾಗ ಅಥವಾ ಅಪಘಾತ ಆದಾಗ ಇನ್ನು ಏನಾದ್ರೂ ಕಾರಣಾಂತರದಿಂದ ಶರೀರಕ್ಕೆ ಅಲ್ಲಿ ಧಕ್ಕೆ ಬಂತಂದ್ರ ಆತ್ಮ ಅಲ್ಲಿ ಇರೋದಿಲ್ಲ. ದೇಹದಿಂದ ದೂರನಾದೆ ಏಕೆ ಆತ್ಮನೆ ಅನ್ನೋದೊಂದು ಹೇಳ್ತಾರ. ಇನ್ನೊಂದು ಭಜನಾ ಪದದೊಳಗ ಒಂದು ಬಹಳ ಅರ್ಥಗರ್ಭಿತವಾದ ಒಂದು ತತ್ವ ಐತಿ. ಇದೊಳಗ ಕಾಯದೊಳಗ ನೀನು ಎಷ್ಟು ದಿನವಿದ್ದಿ, ನೀನು ಹೋಗುವಾಗ ಎನಗಾದರೊಂದು ಮಾತು ಹೇಳಲಿಲ್ಲಲ್ಲೇ ಅಂಸೆ. ಕಾಯದೊಳಗ ಬಹುದಿನ ನೀನಿದ್ದಿ, ಆದ್ರ ಹೋಗುವಾಗ ಎನಗಾದರೊಂದು ಮಾತು ಹೇಳಲಿಲ್ಲಲ್ಲೇ ಅಂಸೆ. ನೀನಿರೋದ್ರಿಂದ ಇವನ್ನೆಲ್ಲ ಸುಖ ಭೋಗಗಳನ್ನ ಅನುಭವಿಸಿದೆ, ಇದನ್ನೆಲ್ಲ ಮಾಡದೆ, ಇಷ್ಟು ಕೂಡ್ಕೊಂಡಿದ್ದೆ ಅಂತ ದೇಹ ಮತ್ತು ಆತ್ಮದ ವಿಚಾರವನ್ನ ಅದನ್ನ ಆ ಅನುಭವಿಗಳು ಒಂದು ಭಜನೆ ಪದವಂತ ತತ್ವವನ್ನು ಬರ್ದಾರ. ನಿನ್ ಜೊತೆಗೆ ಹಿಂಗ್ ಕೂಡಿದ್ದೆ, ಇಂತಿಂತ ಸುಖಗಳನ್ನ ಅನುಭವಿಸಿದೆ, ಇಂತಿಂತ ದುಃಖಗಳನ್ನ ಅನುಭವಿಸಿದೆ, ನೀನಿರೋದ್ರಿಂದನೇ ಇದನ್ನೆಲ್ಲದನ್ನು ಕಂಡೆ ಕೇಳ್ದೆ ಮಾಡ್ದೆ, ಆದ್ರ ನೀನ್ ಹೋಗ್ಬೇಕಾದ್ರ ನನಗೊಂದು ಮಾತು ಹೇಳಲಿಲ್ಲಲ್ಲ ಅಂತ ಹೇಳ್ತಾರ. ಆದ್ರ ಇಲ್ಲಿ ಅರ್ಥಾತ್ ಏನ್ ಹೇಳ್ತದಂದ್ರೆ, ಶರೀರ ಎಂದು ನಾಶ ಆಗೋ ಸ್ಥಿತಿಗೆ ಬಂತು, ಅವನತಿಗೆ ಬಂತು, ಅದು ಅಲ್ಲಿಂದ ಆರಿ ಹೋಗ್ತದೆ. ಎತ್ತು ಎಮ್ಮೆಗಳು ಏನಾದ್ರೂ ಸತ್ತ ತಕ್ಷಣ ಉಣ್ಣೆ ಅದರಿಂದ ಬಿಟ್ಟು ತಾವಾಗೆ ಹೋಗ್ತಾವ. ಹಂಗ ಇಲ್ಲಿ ಏನಾರ ಆದ ತಕ್ಷಣ ಆತ್ಮನದ ಅಲ್ಲಿ ಇರೋದಿಲ್ಲ, ಅದು ಆ ಸ್ಥಳದೊಳಗೆ ಇಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದ. ಆತ್ಮನಿಗೆ ದೇಹದ ಸಂಗತಿಯಿಂದ ಬೆಳೆ, ಅಳಿಯುವಿಕೆ, ಹೋಗ ಬರುವಿಕೆ, ಸುಖ ದುಃಖ ಇವೆಲ್ಲವನ್ನು ಅನುಭವಿಸೋಕಾಗ್ತದ. ಯಾವಾಗ ಆತ್ಮನಿಗೆ ದೇಹದ ಸಂಗತಿಯಿಂದ ಮಾತ್ರ. ಅಂದ್ರ ಬಲ್ಬ್ನೊಳಗ ಕರೆಂಟ್ ಹೋಗೋದು ಬರೋದು ಮಾಡ್ತತಲ್ಲ, ನಾವ್ ಬೇಕಾದಾಗ ಹಚ್ಕೊಂತವಿ, ಬೇಡಾದಾಗ ಬಂದ್ ಮಾಡ್ತೇವೆ. ಹಂಗ ಇಲ್ಲಿಯೂ ಕೂಡ ಕರ್ಮಾನುಸಾರವಾಗಿ ಅದ್ ಇರ್ತದ, ಕರ್ಮ ತೀರಿದ್ಮೇಲೆ ಹೋಗ್ತದೆ. ಇವೆಲ್ಲವೂ ಕೂಡ ಪಶು, ಪತ್ನಿ, ಸುತ, ಆಲಯ ಅನ್ನೋದೆಲ್ಲದ ಕರ್ಮದ ಆಧಾರದೊಳಗ್ ಬಂದಿರ್ತದೆ. ಈ ದೇಹ ಮನಸ್ಸು ಕೂಡ ಕರ್ಮಾನುಸಾರವಾಗಿ ಅದ್ ಇರ್ತದೆ. ಎಲ್ಲಿಗೆ ಯಾವ ಸಮಯಕ್ಕೆ ಯಾವ ಕ್ಷಣಕ್ಕೆ ಅದು ಕರ್ಮ ತೀರ್ತದ ಆ ಕ್ಷಣದೊಳಗ ಅದು ಮರೆಯಾಗಿ ಹೋಗ್ತದೆ. ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಎಷ್ಟು ದಿನ ಇದ್ರು ಹೆಂಗಿದ್ರು ಅವನು ಮಾರಾಟ ಒಂದು ಹೋಗ್ಬಾರ್ದಾಗಿತ್ತಂದ್ರೆ ಏನಿಲ್ಲ. ಇದು ಸಣ್ಣ ಕೂಸು, ಇದು ಇನ್ನೊಂದ್ ಸ್ವಲ್ಪ ದಿವಸ ಇರ್ಬೇಕು ಅಂತ ಅನ್ನೋದೇನಿಲ್ಲ. ಅವ್ನಿಗೆ ಒಳ್ಳೆ ಪ್ರಾಯದ ಮನುಷ್ಯಪ್ಪ, ಈಗಿನ ಲಗ್ನ ಆಗಿ ಒಂದ್ ದಿನ ಆಗಿಲ್ಲ ಮರೆಯ ಓತಂದ್ರ ಹಂಗೇನಿಲ್ಲ. ಅದು ಏನೇನು ಕರ್ಮಗಳ ಆಧಾರದಿಂದ ಜನನ ಆಗಿರ್ತದೋ ಅದು ಕರ್ಮಾನುಸಾರವಾಗಿ ಅದು ಇದ್ದು ಹೋಗತ್ತೆ. ಮತ್ತೆ ಅದು ಇದ್ದು ಹೋಗೋದ್ರಿಂದ ಅದನ್ನ ದೇಹ ಬಂದು ಹೋಗೋದ್ರಿಂದ ಆತ್ಮನು ಕೂಡ ಅಂದ್ರೆ ಇದು ಬಂದು ಹೋತು ಅಂತ ಹೇಳ್ತೀವಿ. ಯಾಕ? ದೇಹದ ಸಂಗತಿಯಿಂದ. ದೇಹ ಐತಿ ಅನ್ನೋದ್ರಿಂದ. ಕರೆಂಟ್ ಬಂದ್ವು ಹೋದ್ವು ಅಂತ ಹೇಳ್ತೇವೆ. ಯಾವ್ದ್ರಿಂದ? ಆ ಉಪ ಉತ್ಪನ್ನಗಳಿಂದ, ಕರೆಂಟ್ ಇಂದ ತಯಾರಾಗಿರೋದ್ರಿಂದ ಕರೆಂಟ್ ಬಂತು ಹೋತಂತ ಹೆಂಗ್ ಹೇಳ್ತಾವೋ ಹಂಗಿಲ್ಲಿ ಹೇಳ್ತದೆ. ಆತ್ಮನು ಹೋಗುದು ಬರುದು ಮಾಡುವುದಿಲ್ಲ ತಂದೆ. ದೇಹ ಹೋಗುದು ಬರುದು ಮಾಡ್ತತಿ ಹೊರತಾಗಿ ಆತ್ಮನು ಹೋಗುದು ಬರುದು ಇಲ್ಲ. ತಿಳಿಸ್ಕೊಂತ ಹೊಂಟಾರ, ಕ್ರಮ ಹಿಡಿದು ಹೊಂಟಾರ, ಅವ್ರು ಕ್ರಮ ಹಿಡಿದು ಹೊಂಟಾರ. ಹೇಳ್ರಿ, ಓದ್ರಿ. ಇಲ್ಲಿ ಆತ್ಮ ಅನ್ನೋದನ್ನ ಅದನ್ನ ಬಲ್ಪಿಂದ ಉದಾಹರಣೆ ತಗೊಂಡ್ ಹೇಳ್ತಿದ್ವಿ. ಅಪ್ಪಾಜಿ ಅವರು ಹೇಳಿದ್ದ ಬಲ್ಪ್ ಮನೆ ಕರೆಂಟ್ ಹೋತಂದ್ಬಿಟ್ರೆ ಕರೆಂಟೇ ಇಲ್ಲ ಅನ್ನೋದಲ್ಲ, ಈ ಬಲ್ಪ್ನೊಳಗ ಅಷ್ಟ ಇಲ್ಲ ಅಂತ ಅರ್ಥಾತ್ ಈ ದೇಹದೊಳಗಿಲ್ಲ ಅಂತ ಅಷ್ಟ ನಾವು ತಿಳಿಬೇಕಾಗ್ತದ. ಅದು ಯಾಕಂದ್ರ ಇಲ್ಲಿ ದೇಹದೊಳಗ ಕಂಡ ರೂಪದಾಗಿರೋದ್ರಿಂದ ಈ ಕಂಡದೊಳಗ ಐತಿ ಇಲ್ಲ ಅಂತ ಹೇಳ್ತವೆ. ಆದ್ರ ಅಖಂಡ ವಿಚಾರವನ್ನ ವಿಚಾರಿಸಿ ನೋಡಿದಾಗ ಅದು ಎಲ್ಲೆಲ್ಲಿಯೂ ಕೂಡ ಭರಿತವಾಗಿ ಐತಿ, ತುಂಬಿಕೆಂದ ಐತಿ. ಆ ರೀತಿಯಾಗಿ ಅದು ಇಲ್ಲದ ಸ್ಥಳವೇ ಇಲ್ಲ. ಮತ್ತೆ ಆದ್ರ ನಾವಿಲ್ಲಿ ಹೇಳಿದ್ವಲ್ಲ ಹೋಗ್ತದೆ ಬರ್ತತಿ ಅಂತ ನೀವ್ ಹೇಳಿದ್ರಲ್ಲ ಅಂದ್ರ
ಕೇವಲ ದೇಹದ ಉಪಾಧಿಯಿಂದ ಮಾತ್ರ, ಜೀವದ ಉಪಾಧಿಯಿಂದ ಮಾತ್ರ ಅದಕ್ಕ ಹೋಗೋದು ಬರೋದು ಹೇಳ್ತವೆ ವಿನ ಪೂರ್ಣತ್ವದೊಳಗ ಅದು ಬರುವುದಲ್ಲ, ಹೋಗುವುದಲ್ಲ, ಸದಾ ಇರ್ತಕ್ಕಂಥದ್ದು ಅನ್ನೋದನ್ನ ತಿಳಿಬೇಕಾಗ್ತದ. ನೋಡಿ 10:25 ಒಳಗೆಲ್ಲ ಪೊಳ್ಳಾಗಿದ್ದು ಇರುವೆಗಳ ಮಾರ್ಗವಾಗಿರುವ ಹುತ್ತಿನಂತೆಯೇ ಈ ಶರೀರವಿದೆಯೆಂದು ತಿಳಿಯಿರಿ. ಅಂದ್ರ ಈ ಹುತ್ತ ಇರಿಬುಗಳು, ಕೆಂಪಿರಿಬುಗಳು, ಕೆಂಜಿಗಳು ಅವು ಇವು ಕಟ್ಟಿರ್ತಾವ, ಅದ್ರಾಗ ಇರ್ತತಿ ಅಂತ ಹೇಳ್ತಾವ. ಮಣ್ಣು ಗುಂಪಿ ಮ್ಯಾಕ್ ಏರಿರ್ತತಿ, ಅದಕ್ಕ ಹುತ್ತ. ಆದ್ರ ಅದ್ರೊಳಗ್ ಪೂರ್ತಿ ಮಣ್ಣ ಭರಿತವಾಗೈತಿ ಏನಂದ್ರ ಭರಿತಿಲ್ಲ, ಅದ್ರೊಳಗ್ ಖಾಲಿ ಐತಿ, ಬಯಲೈತಿ. ಅದರೊಳಗ ಬಯಲು ಇರುವಂತೆ ಶರೀರದೊಳಗೂ ಕೂಡ ಬಯಲೈತಿ ಅಂತ ತಿಳಿಯಿರಿ. ಶರೀರದಲ್ಲಿ ಸಣ್ಣ ದೊಡ್ಡ ನಾಡಿಗಳು ದಟ್ಟವಾಗಿ ಎಣದಿದ್ದು ಆ ನಾಡಿಗಳಲ್ಲಿ ಪೊಳ್ಳು ದಾರಿ ಇರುತ್ತದೆ. ನಾವಲ್ಲಿ ಹುತ್ತದೊಳಗೆ ಹೆಂಗ ಅನೇಕ ಹೋಲ್ ಇರ್ತಾವ, ಒಂದ್ ದಪ್ಪ ಒಂದ್ ಸಣ್ಣ ಹಿಂಗೆಲ್ಲ ಹೋಲ್ ಇರ್ತಾವ, ಹಂಗ ಈ ಶರೀರದೊಳಗೂ ಕೂಡ ಸಣ್ಣ ನಾಡಿಗಳು ದೊಡ್ಡ ನಾಡಿಗಳು ಕೂಡ ಒಂದಕ್ಕೊಂದು ಜೋಡಣೆಯಾಗಿ ಎಣದಿರ್ತಾವ. ಮತ್ತ ಆ ನಾಡಿಗಳೊಳಗೂ ಪೊಳ್ಳಿದೆ, ಆ ನಾಡಿಗಳೊಳಗೂ ಕೂಡ ಗಾಳಿ ರಕ್ತ ಎಲ್ಲದ ಸಂಚಾರ ಆಗ್ತದೆ. ಮನುಷ್ಯನ ಅನ್ನ ನೀರು ಸೇವಿಸಲು ಅದರ ಅನ್ನ ರಸವಾಗುವುದು ಹಾಗೂ ವಾಯು ಶ್ವಾಸೋಚ್ಛ್ವಾಸ ರೂಪದಿಂದ ಆ ರಸವನ್ನು ಚಲಿಸ ಹಚ್ಚುವುದು. ಅಂದ್ರ ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅನ್ನಂತೆ ನಾವು ಅನ್ನದಿಂದ ಅನ್ನವನ್ನ ಸೇವನೆ ಮಾಡಿದ್ವಿ ಅಂದ್ರ ಆ ಅನ್ನದೊಳಗಿರ್ತಕ್ಕಂಥ ಸತ್ವಾಂಶ, ಚೈತನ್ಯಾಂಶ ಎಲ್ಲ ರಸ ನರನಾಡಿಗಳಲ್ಲಿ ಕೂಡ ಸಂಚಾರ ಆಗ್ತದ. ಈಗ ನಾವು ಪೂರ ಒಟ್ಟಸ್ಕಂದು ಮೈಕೈಗೆ ಒಂದ್ ಈಡ್ ಶಕ್ತಿ ಇಲ್ಲಪ್ಪ ಅನ್ನಂಗ ನಾವು ಸುಸ್ತಾಗಿ ಬಿದ್ದೀವಿ ಅಂದ್ರ ಆ ಸಮಯದೊಳಗ ನೀರ್ ಕುಡಿದ್ರ ಒಂದ್ 2-3 ನಿಮಿಷಕ್ಕೆ ಸಮಾಧಾನ ಒಂದ್ ಶಕ್ತಿ ಬಂದಂಗ ಆಗ್ತದ. ಒಂದ್ 3-4-5 ನಿಮಿಷಕ್ಕ. ಭಾರಿ ಒಟ್ಟಸದ ಮೈಯಾಗ ಏನು ಶಕ್ತಿ ಇಲ್ಲ ಅಂದ್ರ ಊಟ ಮಾಡಿ ಒಂದ್ 15-20 ನಿಮಿಷಕ್ಕೆ ಎನರ್ಜಿ ಬರ್ತದ. ಅದು ನಮ್ಮೆಲ್ಲರ ಅನುಭವಕ್ಕ ಆಯ್ತದ. ಹಂಗ ಇಲ್ಲಿ ಕೂಡ ಅದನ್ನ ಹೇಳ್ತಾರ, ನೀನ್ ಊಟ ಮಾಡಿದೆ ಅಂದ್ರ ನಿನ್ನ ಅನ್ನದಾಗಿರ್ತಕ್ಕಂಥದ ರಸಾಂಶ, ಚೈತನ್ಯಾಂಶ ಎಲ್ಲ ನಿನ್ನ ಶ್ವಾಸೋಚ್ಛ್ವಾಸ ರೂಪದಿಂದ ಎಲ್ಲ ನರನಾಡಿಗಳಲ್ಲಿಯೂ ಕೂಡ ಆ ರಸ ಚಲಿಸ ಹಚ್ಚುವುದು. ಅಲ್ಲಿ ನಾಡಿಗುಂಟ ರಸವು ರಸದೊಂದಿಗೆ ವಾಯು ಮತ್ತು ವಾಯುವಿನ ಗೂಡವೇ ಆತ್ಮನು ಸಂಚರಿಸುವನು. ಅವನು ಅನ್ನದೊಳಗ ಅನ್ನಾಗಿ, ರಸದೊಳಗ ರಸಾಗಿ, ವಾಯುವಿನೊಳಗ ವಾಯುವಾಗಿ ಎಲ್ಲದರೊಳಗ ಆತ ಒಳಗೆ ಸಂಚರಿಸುವನು. ಅಂದ್ರ ದೇಹದ ಒಳಗು. ಶರೀರವು ನೀರಡಿಕೆಯಿಂದ ಬಳಲಿತೆಂದರೆ ಆತ್ಮನಿಗೆ ಆ ಸಂಗತಿ ತಿಳಿಯುವುದು. ಈ ಶರೀರದ ಒಳಗೆ ಎಲ್ಲಾ ಕಾರ್ಯಗಳು ಏನೇನ್ ನಡೀತವೋ ಅವೆಲ್ಲದೂ ಕೂಡ ಆತನಿಗೆ ತಿಳಿತೈತಿ. ಬರ ಹೊರಗಿಂದ ಚಳಿ ಆತು ಸೆಕೆ ಆತು ಅನ್ನೋದಲ್ಲ, ಅಂತರಂಗದೊಳಗ ನಡೆಯುವ ಕಾರ್ಯಗಳು ಕೂಡ ಆತ್ಮನಿಗೆ ತಿಳಿತೈತಿ. ಆಗ ಅವನು ಶರೀರವನ್ನು ಎಬ್ಬಿಸಿ ನೀರಿನ ಕಡೆಗೆ ನಡೆಸುವನು. ಬಾಯಿಂದ ಶಬ್ದಗಳನ್ನು ನುಡಿಸುತ್ತಾ ನೀರು ಬೇಡುವನು. ಹಾಗೂ ಅವಶ್ಯ ಬಿದ್ದಂತೆ ಶರೀರದ ಚಲನವಲನೆ ಮಾಡುವನು. ದೇಹಕ್ಕೆ ಹಸಿವಾದದ್ದು ತಿಳಿಯುತ್ತಲೇ ದೇಹವನ್ನು ಎಬ್ಬಿಸುತ್ತಾ ಎಲ್ಲರಿಗೂ ಸಿಕ್ಕಂತೆ ಮಾತನಾಡಿಸುವನು. ಅಂದ್ರ ಇಲ್ಲಿ ಈ ಆತ್ಮ ಹೆಂಗ ಕಾರ್ಯ ಮಾಡ್ತಾನಂದ್ರ, ಯಾಕ ನನಗ್ ಬಾಯಾರಿಕೆ ಆತು ಅಂತ ಹೇಳ್ತೇವೆ. ಏನೆಲ್ಲ ಶರೀರದೊಳಗೆ ಯಾಕ ನಾನ್ ರಾತ್ರಿ ನಿದ್ದೆತ್ತು ಮಲಗಿದ್ನಪ್ಪ, ಮತ್ ನನಗೆ ಒಂದಕ್ಕೆ ಹೋಗಕ್ ಎಚ್ಚರ ಆತು, ಒಂದಕ್ಕೆ ಒತ್ತಾಟ ಆತಂದ್ರು ಆತ ಹೇಳ್ತಾನ, ದೇಹದಾಗ ನೀರಿನಂಶ ಕಡಿಮೆ ಆದ್ರೂ ಆತ ಹೇಳ್ತಾನ, ಹೆಚ್ಚಾದ್ರೂ ಏನ್ ಹೇಳ್ತಾನ, ದೇಹದ ಒಳಗ ಹೊರಗಾಕುವಂತವನು ಸೂಚಿಸ್ತಾನ, ಮತ್ತೆ ಒಳಗ ಕಡಿಮೆ ಬಿದ್ದವನ ತಗೋಬೇಕು ಅಂತಾನು ಹೇಳ್ತಾನ. ಅದ್ರೊಳಗ ತಾಪಮಾನ ಹೆಚ್ಚಾತಂದ್ರೆ ಬಾರಿ ಸೆಕೆ ಆತ, ತಂಪ್ ಮಾಡಿ ಶರೀರಕ್ಕೆ ಅಂತಾನ ಹೇಳ್ತಾನ. ತಂಪು ಬಾಳ ಆಗೈತಿ, ಶರೀರಕ್ಕೆ ಒಂದಿಟ್ಟು ಬೆಚ್ಚಗ್ ಮಾಡು ಅಂತ ಹೇಳ್ತಾನ. ಬಾಯಾರಿಕೆಗೆ ಇದಕ್ಕೆ ನೀರ್ ಕುಡಿಸು ಅಂತ ಹೇಳ್ತಾನ. ಹಸಿವಾಗೈತಿ ಊಟ ಅಂತ ಹೇಳ್ತಾನ. ಊಟ ಸಿಗ್ಲಿಲ್ಲ ಅಂದ್ರೆ ಮನಸ್ಸು ಕ್ರೋಧಗೊಳ್ತತಿ, ಮನೆಗಿರೋರ್ ಮೇಲೆ ಸಿಟ್ಟು ಮಾಡ್ತತಿ. ಇವನ್ನೆಲ್ಲವನ್ನ ಆತ ತಿಳಿಸ್ತಾನ. ಸಿಕ್ಕಂತೆ ಮಾತಾಡಿಸುವನು. ಆಯಿತು.
ಆಯ್ತು ಎಂದು ಹೆಂಡತಿಗೆ ಹೇಳುತ್ತ ದೇಹವನ್ನು ಸ್ನಾನ ಮಾಡಿಸಿ ತಂದನು ಮತ್ತು ಕಾಲಿನಲ್ಲಿ ಕುಳಿತು ವೇಗವಾಗಿ ಅದನ್ನು ನಡೆಸಿ ಎಲೆಯ ಮೇಲೆ ಕೂಡ್ರಿಸಿದನು. ಮನ್ಯಾಗ ಒಟ್ಟ ಸತಿನ ಅಡ್ಗಿ ಮಾಡಿಲ್ಲ ಏನಂತ ಮನ್ಯಾಗ ಹೆಣ್ಮಕ್ಳ ಮೇಲೆ ಜೋರ್ ಮಾಡ್ತಾನ. ಅವ್ರನ್ನ ಆಗಿಲ್ ತಡೆಯಪ್ಪ ಹಂಗಿಂಗಂದ್ರ ಆತ್ ತಡಿ ಒಂದಿಷ್ಟು ಸ್ನಾನನಾರ ಮೈಯಾರ ತೊಳ್ಕೊಂಬರ್ತಾನೆ ಅಂತ. ಅವಾಗೂ ಕೂಡ ಶರೀರದ ಕಾಳಜಿ. ಮತ್ತ ಅಷ್ಟೊತ್ತಿಗೆ ಸ್ನಾನ ಮಾಡ್ಸ್ಕೊಂಬಂದ್ ಮತ್ ಗಡಗಡ ಮೈ ತೊಳ್ಕೊಂಡ್ ಗಡಗಡ ಪೂಜೆ ಮಾಡಿ ಗಡಗಡ ಉದಿನಕಡ್ಡಿ ಹಚ್ಚಿ ಮತ್ ಎಲ್ಲಿಗೆ ಬಂದ್ ಕುಂದಿರ್ತಾನೆ. ಯಾಕ ಅದಕ್ಕಲ್ಲಿ ಕಡಿಮೆ ಆಗೈತೆ, ಅದಕ್ಕಲ್ಲಿ ಹಾಕ್ಬೇಕು. ಹಂಗ ಇದನ್ನೆಲ್ಲ ಯಾರು ಮಾಡಿಸ್ತಾರಂದ್ರ ಆ ಅರಿವು ಸ್ವರೂಪನಾಗಿರ್ತಕ್ಕಂಥ ಆತ್ಮ ಸ್ವರೂಪನಾಗಿರ್ತಕ್ಕಂಥವನು ಇದನ್ನ ಈ ರೀತಿಯಾಗಿ ಕಾಪಾಡ್ತಾನ. ಹೊರಗು ಒಳಗು ಎಲ್ಲದ ಕಡೆಗೂ ಆತ ಇದನ್ನ ರಕ್ಷಿಸ್ತಾನ. ಆಮೇಲೆ ಕಣ್ಣಿನಲ್ಲಿ ಹೋಗಿ ಕಣ್ಣು ತುಂಬಾ ಎಲೆಯನ್ನು ನೋಡಿ ಕೈಯಿಂದ ಚಿತ್ರವತಿ ಹಾಕುತ್ತಿದ್ದರು ಆತ್ಮನ ಕೈಯಿಂದ ತುತ್ತು ಎತ್ತಿಸುವನು. ಏನ ಎಲೆ ತುಂಬಾ ಹಾಕಿದ್ ನೋಡಿದ್ರ ಕಣ್ಣಿ ನೋಡಿ ಕೂಡಲೇ ಒಂದಿಷ್ಟು ಸಂತೋಷ ಆಕತಿ. ಬಾಳ ಹೊಟ್ಟ ಸುತ್ತ ಏನಂತ ಬೇಕಾದ ಮಾಡಿದಾರ ಅಂತ ಗಡ ಜಲ್ದಿ ಊಟ ಮಾಡ್ಬಿಡೋಣ ಅನ್ಕಂತ ಹಿಂಗ ಒಂದನಿ ನೀರ್ ತಗೊಂಡ್ ಹಿಂಗ ಅಂಗಳ ಸುತ್ತರಿಸಿ ಅದ ಕೈ ಮೊದ್ಲ ಹತ್ತಾಗ ಹೋಗ್ತದ. ಬಾಯಿಯಲ್ಲಿ ಹೋಗಿ ಬಾಯಿ ತೆರೆಯಿಸುವನು ಮತ್ತು ಅಲ್ಲಿನಿಂದ ಜೋರಾಗಿ ನುರಿಸುವನು. ಇಷ್ಟೇ ಅಲ್ಲದೆ ಅವನು ನಾಲಿಗೆಯಲ್ಲಿ ಕುಳಿತು ಅನ್ನದ ರುಚಿ ವಾಸನೆ ಕೊಡುವನು. ಹಾಗೂ ತುತ್ತಿನಲ್ಲಿ ಕೂದಲು ಕಡ್ಡಿ ಇಲ್ಲವೇ ಅರಳು ಬಂದರೆ ತಿಳಿದ ಕೂಡಲೇ ಉಗುಳುವನು. ಇದನ್ನೆಲ್ಲ ಯಾರು ಮಾಡಿಸ್ತಾರ ಈ ಕಾರ್ಯಗಳಂದ್ರ ಆತ್ಮ ಸ್ವರೂಪನ ಮಾಡಿಸ್ತಾನ. ನಿನಗೆ ಹೊಟ್ಟಸ್ತತ ಅಂದ್ರು ಕೂಡ ಜಲ್ದಿ ಸ್ನಾನ ಮಾಡಿಸ್ತಾನ, ಜಲ್ದಿ ಊಟ ಕುಂದಿಸ್ತಾನ. ಜೋರಾಗಿ ಹೊಟ್ಟಸ್ದಾಗ ಜಿಗಿಯೋದಕ್ಕೂ ಹೊಟ್ಟೆ ತುಂಬಿದಾಗ ನಾರ್ಮಲ್ ಆಗಿ ಜಿಗಿಯೋದಕ್ಕೂ ಬಹಳ ಸ್ಪೀಡ್ ಹೆಚ್ಚು ಕಮ್ಮಿ ಇರ್ತೈತಿ. ಹೊಟ್ಟಿ ಸ್ವಲ್ಪ ಊಟ ಇತ್ತು ಅಂದ್ರ ಅವಾಗ ಜಿಗಿಯೋದು ನಿಧಾನಕ್ಕೆ ಜಿಗಿತೀವಿ. ಭಾರಿ ಹೊಟ್ಟ ಸಿಕ್ತಿತ್ತು ಅಂದ್ರ ಗಸ ಜಗದ್ ನುಂಗ್ತವಿ. ಆದ್ರ ಹೊಟ್ಟ ಸತಿ ಡೈರೆಕ್ಟ್ ನುಂಗ್ದಂಗ ಜಗಿಬೇಕನ್ನೋ ಎಚ್ಚರವನ್ನ ಆತನೇ ಮಾಡಿಸ್ತಾನ. ನಮಗೆ ಪ್ರಜ್ಞೆ ಇಲ್ದಂಗ ಆತ ಎಲ್ಲಾ ಕಾರ್ಯಗಳನ್ನು ಮಾಡಿಸ್ತಾನ. ಒಳಗ ಜೀರ್ಣಕ್ರಿಯೆ ಜಠರಾಗ್ನಿ ಒಳಗ ಆತ ಎಲ್ಲದನ್ನು ನಡೆಸ್ತಾನ. ನಾವು ಮಿತವಾದ ಆಹಾರವನ್ನ ಸೇವನೆ ಮಾಡಿದ್ರ ಮಿತವಾಗಿ ಜೀರ್ಣಕ್ರಿಯೆ ನಡೀತದ. ಶರೀರಕ್ಕ ಮಿತ ಮೀರಿದ ಆಹಾರವನ್ನ ಹಾಕ್ತವಂದ್ರ ಅದು ಅಜೀರ್ಣ ಆಗಿ ಹೊರಗೆ ಹೋಗ್ತದ. ಆತನ ಶರೀರದೊಳಗ ತಿಂದಂತ ಸತ್ವವನ್ನ ಅಂಶವನ್ನ ನಾವು ಜೋಳ, ರಾಗಿ, ಸಾಸಿವೆ ಕಾಳು ಯಾವುದೇ ಧಾನ್ಯಗಳನ್ನು ತಿಂತವೆ ಅಂದ್ರ ಆ ಧಾನ್ಯಗಳಲ್ಲಿರುವ ಚೈತನ್ಯವನ್ನ ಅವನು ತಗಂದು ಅದ್ರಾಗಿರ್ತಕ್ಕಂತ ಚೈತನ್ಯ ಇಲ್ಲದ ವಸ್ತುವನ್ನ ಹೊರಗಾಕ್ತಾನ. ಇಲ್ಲಿ ನಾವು ಹೊರಗ ಸತ್ಯ ಅಸತ್ಯ ತಿಳಿರಿ ಅಂತ ನಾವ್ ಹೇಳ್ತಾವಲ್ಲ, ಅಸತ್ಯ ಇದ್ದದ್ ಬಿಡ್ರಿ ಸತ್ಯ ಇದ್ದದ್ ಇಡ್ರಿ ಅಂತ ಹೇಳ್ತಾವಲ್ಲ, ತನ್ನ ಶರೀರವು ಕೂಡ ತನ್ನ ಆಹಾರದಲ್ಲಿ ಬೇಕಾಗಿರ್ತಕ್ಕಂತ ಅಂಶಗಳನ್ನ ಅದು ಸಂಗ್ರಹಣೆ ಮಾಡ್ತದೆ. ಬೇಡವಾಗಿರ್ತಕ್ಕಂಥವನು ಹೊರಗ್ ಕಳಿಸ್ತದ. ಅಲ್ಲಿ ಕೂಡ ಇದು ಎಲ್ಲ ಕಾರ್ಯ ಯಾರು ಮಾಡ್ತಾರ? ಆ ಆತ್ಮ ಸ್ವರೂಪನೆ ಮಾಡ್ತಾನ. ಜಿಗಿಯಕರ ಕೂದ್ಲು ಬಂದ್ರು, ಕಲ್ಲು ಬಂದ್ರು, ಒಂದು ರುಚಿ .mm ರುಚಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಗ್ರಹಿಸ್ತಾನ. ಇದು ಹಿಂಗೈತಿ ಇದು ಹಿಂಗಾಗೈತಿ ಅಂತ ಎಲ್ಲ ಹೇಳ್ತಾನ. ಪದಾರ್ಥಗಳು ಸಪ್ಪಗಿದ್ದರೆ ಉಪ್ಪು ಬೇಡುತ್ತಾ ಹೆಂಡತಿಗೇನೆ ಎಂತೆ ಅನ್ನುವನಲ್ಲದೆ ಸಿಟ್ಟಿನಿಂದ ಕಣ್ಣು ಪಸರಿಸಿ ದುರು ನೋಡುವನು. ಊಟದೊಳಗೆ ಏನಾರ ಒಂದ್ ಈಡ್ ಹೆಚ್ಚು ಕಮ್ಮಿ ಆಗಿತ್ತಂದ್ರ ಆ ಊಟ ಮಾಡಿದಾರ ಯಾರು ರೆಡಿ ಮಾಡಿರ್ತಾರ 99% ಹೆಂಡತಿದ ಉದಾಹರಣೆ ಕೊಡ್ತಾರ. ಅದ್ ಎಲ್ಲಾ ಕಡೆಗೆ ಯಾರು ಅಡಿಗೆ ಮಾಡಿರ್ತಾರ ಅವ್ರ ಮೇಲೆ ಹೋಗತ್ತಿದ್ದು. ಯಾಕ ಇದು ನಿರ್ಧರಿಸ್ತತಿಲ್ಲಿ ನಾಲ್ಗಿ. ಆ ಅರಿವು ಸ್ವರೂಪ ಪರಮಾತ್ಮ ಸ್ವರೂಪ ಕಣ್ಣಿಗೆ ನೋಡಿದ ಕೂಡ್ಲ ಇದ್ರಾಗ ಉಪ್ಪು ಕಡಿಮೆ ಐತಿ, ಇದ್ರಾಗ ಖಾರ ಕಡಿಮೆ ಐತಿ ಅಂತ ಆಗೋದಿಲ್ಲ. ಆದ್ರ ಅದನ್ನ ತಿಂದು ಅನುಭವಿಸಿದಾಗ ಅದು ಗೊತ್ತಾಗ್ತದ ಅದ್ರಾಗ ಏನ್ ಕಡಿಮೆ ಐತಿ ಅಂತ. ಪಾರಮಾರ್ಥಕ್ಕೂ ಕೂಡ ಅದನ್ನ ಉದಾಹರಣೆ ಕೊಡ್ತಾರ. ನೀರಿನೊಳಗ ಸಾರಿನೊಳಗ ರುಚಿನ ನೋಡಿದ ಕೂಡ್ಲ ತಿಳಿಯೋದಿಲ್ಲ. ಸಾರಿನ ರುಚಿ ಆಗ್ಲಿ ನೀರಿನ ರುಚಿ ಆಗ್ಲಿ ನೋಡಿದ ಕೂಡ್ಲ ತಿಳಿಯೋದಿಲ್ಲ. ಅದನ್ನ ಕುಡ್ದಾಗ ಅನುಭವಿಸಿದಾಗ ತಿಳಿತೈತಿ. ಅದರಂತೆ ಈ ಯಥಾರ್ಥ ಪಾರಮಾರ್ಥ ವಿಚಾರ ಆದ್ರೂ ಕೂಡ ಈ ಹೊರಗಿನ ಕಣ್ಣಿನಿಂದಾಗಲಿ ಹೊರಗಿನ ಬುದ್ಧಿಯಿಂದಾಗಲಿ ಅಥವಾ ಮನಸ್ಸಿನಿಂದಾಗಲಿ ನೋಡಿದ್ರ ಇದು ತಿಳಿಯೋದಿಲ್ಲ. ಇಲ್ಲಿ ರುಚಿಸಿದಾಗ ಹೆಂಗ ನಾಲಿಗೆ ರುಚಿ ಗೊತ್ತಾಗಿ ಅದನ್ನ ಹೇಳ್ತಾವೋ ಹಂಗ ಪಾರಮಾರ್ಥ ವಿಚಾರವನ್ನ ವಿಚಾರದಿಂದ ಅನುಭವದಿಂದ ನೋಡಿದ್ರ ಇದನ್ನ ಹೇಳಕ್ ಸಾಧ್ಯ ಆಗ್ತದೆ ಅನ್ನೋ ವಿಚಾರವನ್ನ ಇಷ್ಟ ಹೇಳ್ತದ್ರ ಪ್ರಜೆ. ಇನ್ನು ಉಳಿದ ಭಾಗವನ್ನ